ಆಂಧ್ರದ ಗುಂಟೂರು ಜಿಲ್ಲೆಯ ದುಗ್ಗಿರಾಲಾದ ಚೀಲೂರಿನ ಶಿವನಾಗರಾಜುಗೆ ಲಕ್ಷ್ಮೀ ಮಾದರಿ ಅನ್ನೋ ಇವಳ ಜೊತೆ 2007ರಲ್ಲೇ ಮದುವೆಯಾಗಿತ್ತು. ಇವರಿಗೆ ಇಬ್ರು ಮಕ್ಕಳು ಕೂಡ ಇದ್ದಾರೆ. ಶಿವನಾಗರಾಜು ಈರುಳ್ಳಿ ವ್ಯಾಪಾರ ಮಾಡ್ಕೊಂಡಿದ್ರೆ ಹೆಂಡತಿ ಲಕ್ಷ್ಮೀ ಮಾದರಿ ಸಿನಿಮಾ ಥಿಯೇಟರ್ ಟಿಕೆಟ್ ಕೌಂಟರ್ ನಲ್ಲಿ ಕೆಲಸ ಮಾಡ್ತಿದ್ಲು. ಜೀವನ ಹಾಯಾಗಿ ಸಾಕ್ತಿತ್ತು. ಇಬ್ರು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಮಕ್ಕಳೇ ಸರ್ವಸ್ವ ಅಂತ ಬದುಕ್ತಿದ್ರು. ಆಗ್ಲೇ ರೆಗ್ಯುಲರ್ ಆಗಿ ಸಿನಿಮಾ ನೋಡೋಕೆ ಥಿಯೇಟರ್ಗೆ ಬರ್ತಿದ್ದ ಗೋಪಿ ಅನ್ನೋನ ಜೊತೆ ಲಕ್ಷ್ಮೀ ಮಾದರಿಗೆ ಪರಿಚಯ ಶುರುವಾಗಿತ್ತು. ಈ ಗೋಪಿ ಲಕ್ಷ್ಮೀ ಮಾದರಿ ಹತ್ರ ಸಿನಿಮಾ ಟಿಕೆಟ್ ಬೇಕು ಅಂತ ಪರಿಚಯವನ್ನ ಮಾಡ್ಕೊಂಡಿದ್ದ. ಆ ಪರಿಚಯ ಫೋನ್ ನಂಬರ್ ಬದಲಾಯಿಸಿಕೊಳ್ಳೋ ಹಂತಕ್ಕೆ ಬಂದಿತ್ತು. ಇದೇ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧಕ್ಕೂ ದಾರಿ ಮಾಡಿಕೊಟ್ಟಿತ್ತು. ಇವಳಿಗೆ ಹೊಸ ಸಿನಿಮಾಗಳಿಗೆ ಟಿಕೆಟ್ ಬೇಕು ಅಂತ ಗೋಪಿ ಕಾಲ್ ಮಾಡ್ತಿದ್ದ. ಇವನ ಹತ್ರ ದುಡ್ಡಿದೆ ಅಂತ ಗೊತ್ತಾಗ್ತಿದ್ದಂತೆ ಲಕ್ಷ್ಮೀ ಮಾದರಿ ಇವನಿಗೆ ಮನಸೋತಿದ್ಲು. ಇದಕ್ಕೂ ಮುನ್ನ ಗಂಡ ಮಾಡ್ತಿದ್ದ ಈರುಳ್ಳಿ ವ್ಯಾಪಾರ ಇವಳಿಗೆ ಇಷ್ಟವಾಗಿತ್ತು. ಆದ್ರೆ ಹೊಸ ಲವರ್ ಸಿಕ್ಕ ನಂತರ ತನ್ನ ಗಂಡ ಮಾಡ್ತಿದ್ದ ಈರುಳ್ಳಿ ವ್ಯಾಪಾರ ಇವಳಿಗೆ ಅಸಹ್ಯ ಹುಟ್ಟಿಸಿತ್ತು. ಯಾವಾಗ್ಲೂ ಗಂಡನ ವ್ಯಾಪಾರದ ಬಗ್ಗೆ ಅವಮಾನ ಮಾಡಿ ಮಾತಾಡ್ತಿದ್ಲು. ಇದೇನು ವ್ಯಾಪಾರ ಅಂತ ಕೀಳಾಗಿ ಮಾತನಾಡ್ತಿದ್ಲು. ಬಂಧುಗಳ ಹತ್ರ ನೀನು ಮಾಡ್ತಿರೋ ವ್ಯಾಪಾರದ ಬಗ್ಗೆ ಹೇಳ್ಕೊಳ್ಳೋಕೆ ಅಸಹ್ಯ ಆಗುತ್ತೆ ಅಂತ ಸದಾ ಗಂಡನ ಜೊತೆ ಗಲಾಟೆ ತೆಗಿತಿದ್ಲು. ಆದ್ರೆ ಶಿವನಾಗರಾಜು ಮಾತ್ರ ಹೆಂಡತಿ ಎಷ್ಟೇ ಅವಮಾನ ಮಾಡಿದ್ರು ತನ್ನ ವ್ಯಾಪಾರವನ್ನ ದೇವರಂತೆ ಕಂಡಿದ್ದ. ಕಳ್ಳತನ ಕೊಲೆ ಸುಲಿಗೆ ಮಾಡೋದಕ್ಕಿಂತ ಇದು ಒಳ್ಳೇದೇ ಅಲ್ವಾ ಅಂತ ಹೆಂಡತಿಗೆ ಆಗಾಗ ಬುದ್ಧಿ ಹೇಳ್ತಿದ್ದ. ಆದ್ರೆ ಇದ್ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಲಕ್ಷ್ಮೀ ಮಾದರಿ ತಾನು ಮಾಡ್ತಿರೋ ಆಧಾರವನ್ನ ಸಮಾಜ ಸೇವೆಯಂತೆ ಫೀಲ್ ಆಗಿದ್ಲು. ಗೋಪಿ ಪ್ರತಿದಿನ ಸಿನಿಮಾ ಥಿಯೇಟರ್ನಲ್ಲೇ ಇವಳನ್ನ ಮೀಟ್ ಮಾಡ್ತಿದ್ದ. ಪ್ರಿಯಕರನ ಜೊತೆ ಶೋಗಳನ್ನು ನೋಡ್ತಾ ಅವನು ಕೈಬಿಟ್ರು ಸುಮ್ಮನಿರ್ತಾ ಮಾದರಿ ಇವನಿಗೆ ಮನಸೋತಿದ್ಲು. ಟೈಮ್ ಸಿಕ್ಕಾಗ್ಲೆಲ್ಲ ಮಾರ್ನಿಂಗ್ ಮ್ಯಾಟ್ನಿ ಫಸ್ಟ್ ಶೋ ಅಂತೆಲ್ಲ ಇವನ ರೂಮಲ್ಲೇ ಶೃಂಗಾರದಲ್ಲಿ ಮುಳುಗಿ ತೇಲಿ ಬಿಡ್ತಿದ್ಲು. ತನ್ನ ಗಂಡನಿಗೆ ಡ್ರೈವಿಂಗ್ ಗೊತ್ತಿತ್ತು. ಇದರಿಂದ ಲಕ್ಷ್ಮಿ ಮತ್ತು ಗೋಪಿ ಸೇರಿ ಒಂದು ಯೋಚನೆಗೆ ಬಂದಿದ್ರು. ಶಿವನಾಗರಾಜು ಇಲ್ಲದಿದ್ರೆ ನಾವಿಬ್ರು ದಿನ ಮನೆಯಲ್ಲೇ ಎಂಜಾಯ್ ಮಾಡಬಹುದು ಅಂತ ಒಂದು ಪ್ಲಾನ್ ಹಾಕಿದ್ರು. ಇದರ ಪ್ರಕಾರ ತನಗೆ ಗೊತ್ತಿರೋ ವ್ಯಕ್ತಿಯೊಬ್ಬನ ಹತ್ರ ಹೈದರಾಬಾದ್ ನಲ್ಲಿ ಕಾರು ಡ್ರೈವಿಂಗ್ ಕೆಲಸ ಕೊಡಿಸ್ತೀನಿ, ಒಳ್ಳೆ ಸಂಬಳ ಬರುತ್ತೆ, ಈ ಈರುಳ್ಳಿ ವ್ಯಾಪಾರಕ್ಕಿಂತ ಇದೇ ಬೆಸ್ಟ್ ಅಂತ ಲಕ್ಷ್ಮಿ ಗಂಡನನ್ನ ಒಪ್ಪಿಸಿದ್ಲು. ಆದ್ರೆ ಡ್ರೈವಿಂಗ್ ಕೆಲಸ ಮಾಡೋಕೆ ಇವಳ ಗಂಡನಿಗೆ ಸ್ವಲ್ಪವೂ ಇಷ್ಟವಿರ್ಲಿಲ್ಲ. ಆದ್ರೂ ಮಕ್ಕಳ ಭವಿಷ್ಯಕ್ಕಾಗಿ ಹೆಂಡತಿ ಮಾತು ಕೇಳಿ ಶಿವನಾಗರಾಜು ಹೈದರಾಬಾದ್ಗೆ ಹೋಗಿ ಅಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಇತ್ತ ಲಕ್ಷ್ಮೀ ಮಾದರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿತ್ತು. ಲವರ್ ಗೋಪಿನ ಮನೆಗೆ ಕರೆಸಿಕೊಂಡು ರಾಸಲೀಲೆ ಆಡೋಕೆ ಶುರು ಮಾಡಿದ್ಲು. ಹೆಂಡತಿ ಮೇಲೆ ಕೆಲವೊಂದು ಸಲ ಅನುಮಾನ ಬಂದ್ರು ಏನೊಂದು ಕೇಳೋಕೆ ಆಗದೆ ಗಂಡ ಶಿವನಾಗರಾಜು ಸುಮ್ಮನಾಗಿ ಹೋಗಿದ್ದ. ಇವನು ಹೈದರಾಬಾದ್ ನಲ್ಲಿದ್ರೆ ತನ್ನ ಹೆಂಡತಿ ಜೊತೆ ಗೋಪಿ ಹತ್ರದಲ್ಲೇ ಇದ್ದು ಪ್ರತಿಯೊಂದು ವಿಚಾರದಲ್ಲೂ ಮೂಗು ತೂರಿಸ್ತಿದ್ದ. ಹೀಗಾಗಿ ಅವನು ನನ್ನ ಹೆಂಡತಿ ಜೊತೆನೆ ಇದಾನೆ ಅಂತ ಶಿವನಾಗರಾಜುಗೆ ಗೊತ್ತಾಗಿತ್ತು. ಅಲ್ಲದೆ ಶಿವನಾಗರಾಜು ಕೆಲಸ ಮಾಡ್ತಿದ್ದ ಟ್ರಾವೆಲ್ಸ್ ಕೂಡ ಈ ಗೋಪಿಗೆ ಸಂಬಂಧಿಸಿದ್ದೇ ಆಗಿತ್ತು. ಹೀಗಾಗಿ ಅವರಿಬ್ರು ಸೇರ್ಕೊಂಡು ನನ್ನ ಇಲ್ಲಿ ಕೆಲಸಕ್ಕೆ ಸೇರೋ ಹಾಗೆ ಮಾಡಿದ್ದಾರೆ ಅಂತ ಶಿವನಾಗರಾಜುಗೆ ಅರ್ಥವಾಗಿತ್ತು. ಇದರಿಂದ ಹೆಂಡತಿ ಮಕ್ಕಳನ್ನ ಬಿಟ್ಟು ಬದುಕೋದಕ್ಕಿಂತ ಊರಲ್ಲಿ ಇರೋದೇ ವಾಸಿ ಅಂತ ತಕ್ಷಣವೇ ಹೈದರಾಬಾದ್ ನಿಂದ ಊರಿಗೆ ಬಂದಿದ್ದ. ಹೀಗೆ ಬಂದಿದ್ದ ಶಿವನಾಗರಾಜು ತನ್ನ ಮನೆಯಲ್ಲೇ ಇದ್ಕೊಂಡು ಮತ್ತೆ ಈರುಳ್ಳಿ ವ್ಯಾಪಾರವನ್ನ ಶುರು ಮಾಡಿದ್ದ. ಗಂಡನಿಲ್ಲದಿದ್ದಾಗ ಪ್ರಿಯಕರನ ಜೊತೆ ಪ್ರತಿದಿನ ಎಂಜಾಯ್ ಮಾಡ್ತಿದ್ದವಳಿಗೆ ಗಂಡ ಮತ್ತೆ ವಾಪಸ್ ಬರ್ತಿದ್ದಂತೆ ಕೈಕಾಲು ಕಟ್ಟಿ ಹಾಕಿದಂತಾಗಿತ್ತು. ಲವರ್ ದಿನನಿತ್ಯ ಕೊಡ್ತಿದ್ದ ದೇಹ ಸುಖದಿಂದ ಇವಳು ಕಾಮದ ಪರಾಕಾಷ್ಠೆಯನ್ನೇ ತಲುಪ್ತಿದ್ಲು. ಆದ್ರೆ ಯಾವಾಗ ಗಂಡ ಮನೆಗೆ ಬಂದೋ ಆಗಿನಿಂದ ಇವಳಿಗೆ ವಿರಹ ವೇದನೆ ತಡೆಯೋಕೆ ಆಗದೆ ಒದ್ದಾಡಿ ಹೋಗಿದ್ಲು. ಇನ್ನೊಂದೆಡೆ ಪ್ರಿಯಕರನ ಒತ್ತಡವು ಇವಳ ಮೇಲೆ ಹೆಚ್ಚಾಗಿತ್ತು. ಇದರಿಂದ ಏನೋ ಒಂದು ನೆಪ ಹೇಳಿ ಹೊರಗೆ ಹೋಗ್ತಿದ್ದವಳು ಇವನ ಜೊತೆ ಎಂಜಾಯ್ ಮಾಡಿ ಮನೆಗೆ ಬರ್ತಿದ್ಲು. ಆದ್ರೆ ಹೆಂಡತಿ ಲಕ್ಷ್ಮಿ ಮೇಲೆ ಶಿವನಾಗರಾಜುಗೆ ಹೈದರಾಬಾದ್ ನಲ್ಲಿದ್ದಾಗಲೇ ಅನುಮಾನ ಶುರುವಾಗಿತ್ತು. ಇದರಿಂದ ಒಂದು ದಿನ ಇವಳ ಫೋನ್ ಚೆಕ್ ಮಾಡಿದ್ರೆ ಇವನ ಎದೆ ಹೊಡೆದು ಹೋಗುವಂತಹ ದೃಶ್ಯಗಳು ಅದರಲ್ಲಿದ್ವು. ಆಗ್ಲೇ ಇವನ ಅನುಮಾನ ನಿಜವಾಗಿತ್ತು. ಹೆಂಡತಿಯನ್ನ ಇದೇನು ಅಂತ ಕೇಳಿದ್ರೆ ಸಿನಿಮಾ ಕಥೆಯನ್ನ ಕಟ್ಟಿದ್ಲು. ತನ್ನ ಗಂಡನಿಗೆ ಏನು ಗೊತ್ತಾಗೋದಿಲ್ಲ ಅಂತ ಕತೆ ಕಟ್ಟೋಕೆ ಶುರು ಮಾಡಿದ್ಲು. ಆಗ್ಲೇ ನನ್ನ ಪ್ಲಾನ್ ಮಾಡಿ ಹೈದರಾಬಾದ್ಗೆ ಕಳಿಸಿದ್ದೀರಾ ಅಂತ ಹೆಂಡತಿನ ಶಿವನಾಗರಾಜು ಕೇಳಿದ್ದ. ಇದೇ ವಿಚಾರವಾಗಿ ಗಂಡ ಹೆಂಡತಿ ನಡುವೆ ದೊಡ್ಡ ಜಗಳವೇ ನಡೆದು ಹೋಗಿತ್ತು. 3 ದಿನಗಳ ನಂತರ ಗಂಡ ನನಗೆ ಕಾಟ ಕೊಡ್ತಾ ಇದ್ದಾನೆ ಅಂತ ಲಕ್ಷ್ಮೀ ಮಾದರಿ ಪೊಲೀಸ್ ಸ್ಟೇಷನ್ ನಲ್ಲಿ ಶಿವನಾಗರಾಜು ವಿರುದ್ಧ ದೂರು ಕೊಟ್ಟಿದ್ಲು. ಆಗ ಇವರ ಎರಡೂ ಕುಟುಂಬದವರನ್ನ ಕರೆಸಿ ಅವರ ಸಮ್ಮುಖದಲ್ಲೇ ಗಂಡ ಹೆಂಡತಿಗೆ ಕೌನ್ಸಿಲಿಂಗ್ ಮಾಡಿದ ಪೊಲೀಸರು ತಿಳಿ ಹೇಳಿ ಕಳಿಸಿದ್ರು. ಆದ್ರೂ ಲಕ್ಷ್ಮೀ ಮಾದರಿ ಮಾತ್ರ ಸ್ವಲ್ಪವೂ ಬದಲಾಗದೆ ಅದೇ ಚಾಳಿಯನ್ನ ಮುಂದುವರೆಸಿದ್ಲು.
ಇಲ್ಲಿ ಲಕ್ಷ್ಮೀ ಮಾದರಿಗೆ ಇನ್ನೊಂದು ಹುಚ್ಚು ಸಹ ಇತ್ತು. ಅದೇ ಫೋನ್ನಲ್ಲಿ ಸದಾ ಕಡುನೀಲಿ ಚಿತ್ರಗಳನ್ನು ನೋಡ್ತಾ ಅದರಲ್ಲೇ ಕಾಲ ಕಳೀತಿದ್ಲು. ಪ್ರಿಯಕರನ ಜೊತೆ ಸೇರಿ ಸುಖದ ಅಲೆಯಲ್ಲಿ ತೇಲುವಾಗ್ಲೂ ವಿಡಿಯೋಗಳನ್ನು ನೋಡ್ತಾ ಹಾಗೆ ಮಾಡು ಅಂತಿದ್ಲು. ಆದ್ರೆ ಗಂಡನ ಪುನರಾಗಮನದಿಂದ ಇವಳ ತೊಡೆಗಳು ಕಟ್ಟಿ ಹೋಗಿದ್ವು. ಗಂಡ ಹೈದರಾಬಾದ್ನಿಂದ ವಾಪಸ್ ಬರ್ತಿದ್ದಂತೆ ಇವಳ ಕಾಮದಾಟಕ್ಕೆ ಕಡಿವಾಣ ಬಿದ್ದು ಕಾಚಾ ಬಿಚ್ಚೋರೆ ಇಲ್ಲದಂತಾಗಿತ್ತು. ಹೀಗಾಗಿ ಇವಳಿಂದ ಅಂತರವನ್ನ ತಡೆಯೋಕೆ ಆಗದೆ ಏನು ಮಾಡೋದು ಅಂತ ಪ್ರಿಯಕರನನ್ನೇ ಕೇಳಿದ್ಲು. ಈ ನಡುವೆ ಹೆಂಡತಿಯ ಮಾತು ಹಾಗೂ ವರ್ತನೆ ನೋಡಿ ಶಿವನಾಗರಾಜು ಭಯಗೊಂಡಿದ್ದ. ಗಂಡ ಮನೆಯಿಂದ ಒಂದಿಂಚು ಅಲುಗಾಡ್ತಿರ್ಲಿಲ್ಲ. ಇವಳನ್ನು ಸಹ ಮನೆಯಿಂದ ಹೊರಗೆ ಹೋಗೋಕು ಬಿಡ್ತಿರ್ಲಿಲ್ಲ. ಮತ್ತೊಂದ್ ಕಡೆ ಇವಳಿಗೆ ಗೋಪಿ ನೆನಪು ಇವಳನ್ನ ಇನ್ನಿಲ್ಲದಂತೆ ಕಾಡಿತ್ತು. ಲವರ್ಗೆ ಫೋನ್ ಕೂಡ ಮಾಡೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಹೀಗಾಗಿ ಗಂಡನನ್ನ ಕೊಂದ್ರೆ ನನಗೆ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ ಅಂತ ತಾಳಿ ಕಟ್ಟಿದ್ದ ಗಂಡನ ಕೊಲೆಗೆ ಈ ಕಾಮಾಪಿಪಾಸು ಮುಂದಾಗಿದ್ಲು. ಗೋಪಿ ಜೊತೆಯಲ್ಲೇ ಇರಬೇಕು, ಅವನ ಜೊತೆ ಜೀವನವನ್ನ ಎಂಜಾಯ್ ಮಾಡಬೇಕು ಅಂತಾನೆ ಗಂಡ ಶಿವನಾಗರಾಜುನ ಕೊಂದು ಬಿಡೋಣ ಅಂತ ಇವಳು ಪ್ಲಾನ್ ಹೇಳಿದ್ಲು. ಕೇವಲ ತೊಡೆ ಮಧ್ಯೆ ಸಿಗೋ 5 ನಿಮಿಷದ ಸುಖಕ್ಕಾಗಿ ಇವಳು ತಾಳಿ ಕಟ್ಟಿದ್ದ ಗಂಡನಿಗೆ ಮುಹೂರ್ತವಿಟ್ಟಿದ್ಲು. ಇದಕ್ಕೆ ಪ್ರಿಯಕರ ಗೋಪಿ ಸಹ ಸರಿ ಅಂದು ಇವಳ ಜೊತೆ ಕೈ ಜೋಡಿಸಿದ್ದ. ಅಲ್ಲಿಗಾಗ್ಲೇ ಹೆಂಡತಿಯ ವರ್ತನೆಯಿಂದ ಬೇಸತ್ತಿದ್ದ ಶಿವನಾಗರಾಜು ನನಗೆ ಹೆಂಡತಿಯಿಂದ ಪ್ರಾಣಹಾನಿ ಇದೆ ಅಂತ ಯೋಚಿಸ್ತಿದ್ದ. ಆದ್ರೂ ಎಲ್ಲೋ ಒಂದು ಕಡೆ ಮಕ್ಕಳು ಇರೋದ್ರಿಂದ ಅವಳು ಕೊಲೆ ಮಾಡೋ ಹಂತಕ್ಕೆ ಹೋಗೋದಿಲ್ಲ ಅನ್ನೋ ನಂಬಿಕೆಯು ಇವನಿಗಿತ್ತು. ಆದ್ರೆ ಇದೇ ಇವನ ಪ್ರಾಣಕ್ಕೆ ಕುತ್ತು ತಂದಿತ್ತು. ಮೊನ್ನೆ ಜನವರಿ 11ರಂದು ಲಕ್ಷ್ಮೀ ಮಾದರಿ ಗಂಡನಿಗಾಗಿ ಬಿರಿಯಾನಿ ಮಾಡಿ ಅದರಲ್ಲಿ ಬರೋಬ್ಬರಿ 20 ನಿದ್ರೆ ಮಾತ್ರೆಗಳನ್ನ ಹಾಕಿದ್ಲು. ಹೆಚ್ಚು ಮಸಾಲೆ ಇದ್ದ ಕಾರಣ ಮಾತ್ರೆಯ ಘಾಟು ಶಿವನಾಗರಾಜು ಮೂಗಿಗೆ ಬಡದಿರಲಿಲ್ಲ. ಅಂದು ಗಂಡನಿಗೆ ಬಿರಿಯಾನಿ ಬಡಿಸಿದವಳು ನೀನು ತಿಂದ ನಂತರ ನಾನು ತಿನ್ನೋದಾಗಿ ಹೇಳಿದ್ಲು. ಶಿವನಾಗರಾಜು ಬಿರಿಯಾನಿ ತಿಂದು ಮುಗಿಸುವಷ್ಟರಲ್ಲಿ ನಿದ್ದೆಯ ಮಂಪರು ಆವರಿಸಿತ್ತು. ತಿಂದ ತಕ್ಷಣ ರೂಮ್ಗೆ ಹೋದ ಶಿವನಾಗರಾಜು ಗಾಢವಾಗಿ ನಿದ್ರೆಗೆ ಜಾರಿದ್ದ. ಇದೇ ಇವನ ಕೊನೆ ನಿದ್ರೆ ಕೂಡ ಆಗಿತ್ತು. ಅಂದು ಗಂಡ ಮಲಗಿದ ಬಳಿಕ ಅಕ್ಕಪಕ್ಕದ ಮನೆಯವರು ಸಹ ಮಲಗುವ ತನಕ ಲಕ್ಷ್ಮೀ ಮಾದರಿ ಕಾದು ಕೂತಿದ್ಲು. ನಂತರ ತನ್ನ ಪ್ರಿಯಕರನಿಗೆ ಕಾಲ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು. ಇವಳು ಕಾಲ್ ಮಾಡಿದ ತಕ್ಷಣ ಅವನು ಓಡೋಡಿ ಬಂದಿದ್ದ. ಪ್ರಿಯತಮ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ಶಿವನಾಗರಾಜು ಮಲಗಿದ್ದ ರೂಮ್ಗೆ ಹೋದವರು ಇವನ ಎದೆ ಮೇಲೆ ಕೂತು ದಿಂಬಿನಿಂದ ಮುಖವನ್ನ ಒತ್ತಿ ಹಿಡಿದಿದ್ರು. ಇದರಿಂದ ಉಸಿರಾಡೋಕೆ ಸಾಧ್ಯವಾಗದೆ ಶಿವನಾಗರಾಜು ಮಲಗಿದ್ದಲ್ಲೇ ಚಿರನಿದ್ರೆಗೆ ಜಾರಿದ್ದ. ಗಂಡ ಸತ್ತ ಖುಷಿಯಲ್ಲೇ ಲಕ್ಷ್ಮೀ ಮಾದರಿ ನಾಳೆಯಿಂದ ನಮಗೆ ಹಬ್ಬ ಅಂತ ಹೇಳಿ ಪ್ರಿಯಕರನನ್ನ ರೂಮ್ಗೆ ಕರ್ಕೊಂಡು ಹೋಗಿದ್ಲು. ಇಲ್ಲಿಂದ ಮುಂದೆ ನಡೆದಿದ್ದು ಕೇಳಿದ್ರೆ ಒಂದು ಹೆಣ್ಣು ಹೀಗೂ ಇರ್ತಾಳ ಅಂತಾನು ಅನಿಸಿದ್ರು ಆಶ್ಚರ್ಯವಿಲ್ಲ. ಅಂದು ಗಂಡನನ್ನ ಕೊಂದು ಅವನ ಶವದ ಮುಂದೆ ಕುಳಿತವಳು ಫೋನ್ ತೆಗೆದು ಅದರಲ್ಲಿ ನೀಲಿ ಚಿತ್ರಗಳನ್ನು ನೋಡೋಕೆ ಶುರು ಮಾಡಿದ್ಲು. ನಂತರ ಪ್ರಿಯಕರ ಗೋಪಿಗೆ ಅದರಂತೆ ಮಾಡುವಂತೆ ಹೇಳಿ ಗಂಡನ ಶವವನ್ನ ಪಕ್ಕದಲ್ಲಿಟ್ಕೊಂಡೆ ಪ್ರಿಯಕರನ ಜೊತೆ ಬೆತ್ತಲಾಗಿದ್ಲು. ಗಂಡನ ಮೇಲೆ ಕಿಂಚಿತ್ ಪ್ರೀತಿಯೂ ಇಲ್ಲದ ಇವಳಿಗೆ ಕಾಮವಷ್ಟೇ ಮುಖ್ಯವಾಗಿತ್ತು. ಸ್ವಲ್ಪವೂ ಕನಿಕರವಿಲ್ಲದೆ ಗಂಡನ ಶವದ ಮುಂದೆಯೇ ಕಾಮಕೇಳಿಯಲ್ಲಿ ತೊಡಗಿದ್ಲು. ಅಂದು ಖುಷಿಯಿಂದ ವಿಡಿಯೋಗಳನ್ನು ನೋಡ್ತಾ ಬೆಳಗಿನ ಜಾವ 4 ಗಂಟೆವರೆಗೂ ಇಬ್ರು ಎಂಜಾಯ್ ಮಾಡಿದ್ರು. ನಂತರ ಹೊರಗೆ ಜನ ಓಡಾಡೋ ಶಬ್ದ ಕೇಳಿ ಬರ್ತಿದ್ದ ಇವಳ ಕಾಮದಾಟಕ್ಕೆ ಬ್ರೇಕ್ ಹಾಕಿ ಪ್ರಿಯಕರನನ್ನ ಮನೆಯಿಂದ ಆಚೆ ಕಳಿಸಿದ್ಲು. ಬಳಿಕ ತನ್ನ ಫೋನ್ ನ ಪಕ್ಕದಲ್ಲಿಟ್ಟು ಬಟ್ಟೆಯನ್ನ ಸರಿ ಮಾಡಿಕೊಂಡವಳು ಇವಳಲ್ಲಿದ್ದ ಮಹಾನಟಿಯೊಬ್ಬಳನ್ನ ಹೊರಗೆ ತೆಗೆದಿದ್ಲು. ಬೆಳಗಿನ ಜಾವ 4:15 ಸುಮಾರಿಗೆ ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಜೋರಾಗಿ ಅಳ್ತಾ ನಾಟಕವಾಡಿದ್ಲು. ಸುತ್ತಮುತ್ತಲಿನವರನ್ನ ಕರೆದು ತೋರಿಸಿದ್ಲು. ಎಲ್ರು ಇವಳ ಮಾತನ್ನ ನಿಜ ಅಂತಾನೆ ನಂಬಿದ್ರು. ಆದ್ರೆ ಲಕ್ಷ್ಮೀ ಮಾದರಿ ದೊಡ್ಡ ಡಗಾರ್ ಅನ್ನೋದು ಸುತ್ತಮುತ್ತಲಿನವರಿಗೆಲ್ಲ ಗೊತ್ತಿತ್ತು. ಅಂದು ಇವಳು ಅಂತ್ಯಕ್ರಿಯೆಯನ್ನ ಬೇಗ ಮುಗಿಸೋಕೆ ಪ್ರಯತ್ನವನ್ನ ಪಟ್ಟಿದ್ಲು. ಆದ್ರೆ ಶಿವನಾಗರಾಜು ಸ್ನೇಹಿತರು ಬಂಧುಗಳು ದೂರದ ಊರಿನಿಂದ ಅಂತಿಮ ದರ್ಶನಕ್ಕೆ ಬರ್ತಿದ್ದಾರೆ ಅಂತ ಸುಮ್ಮನಾಗಿದ್ಲು. ಆಗ್ಲೇ ಕೆಲವು ಸ್ನೇಹಿತರು ಮೃತ ಶಿವನಾಗರಾಜು ಕಿವಿಯಿಂದ ರಕ್ತ ಸೋರ್ತಿರೋದನ್ನ ಗಮನಿಸಿದ್ರು. ಶಿವನಾಗರಾಜು ತಂದೆಯನ್ನ ಕರೆದು ವಿಚಾರಿಸಿದ್ರು. ಅಲ್ಲದೆ ಇವನ ಸ್ನೇಹಿತರು ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸಬೇಕು ಅಂತ ಇವನ ತಂದೆಗೆ ಹೇಳಿದ್ರು. ಇದರಿಂದ ಶಿವನಾಗರಾಜು ತಂದೆಯ ಮೂಲಕ ಇವನ ಸ್ನೇಹಿತರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ಕೇಸ್ನ ದಾಖಲಿಸಿಕೊಂಡು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಆಗ್ಲೇ ಈ ಕಿಲಾಡಿ ಲಕ್ಷ್ಮೀ ಮಾದರಿ ಆಡಿದ ಕಾಮದ ನಾಟಕ ಬಟಾಬಯಲಾಗಿತ್ತು. ಇವಳು ಎಷ್ಟೇ ನಾಟಕ ಮಾಡಿದ್ರು ಶಿವನಾಗರಾಜು ಮರಣೋತ್ತರ ಪರೀಕ್ಷೆಯಲ್ಲಿ ಇವಳ ನಾಟಕ ಬಹಿರಂಗವಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಬಂದ ರಿಪೋರ್ಟ್ ಪ್ರಕಾರ ಶಿವನಾಗರಾಜು ಎದೆಯ ಮೂಳೆಗಳು ಮುರಿದು ಹೋಗಿದ್ವು. ಉಸಿರಾಡೋಕೆ ಸಾಧ್ಯವಾಗದೆ ಆತ ಮೃತಪಟ್ಟಿದ್ದ. ಹೀಗಾಗಿ ಇದು ಸಹಜ ಸಾವಲ್ಲ ಅಂತ ಅರಿತ ಪೊಲೀಸರು ಕೊಲೆ ಕೇಸ್ನ ದಾಖಲಿಸಿಕೊಂಡಿದ್ರು. ಬಳಿಕ ಪೊಲೀಸರು
ತನಿಖೆ ನಡೆಸಿದಾಗ ಲಕ್ಷ್ಮೀ ಮಾದರಿಯ ಸಿನಿಮಾ ಟಾಕೀಸ್ ಕಥೆಯಿಂದ ಹಿಡಿದು ಗಂಡನನ್ನ ಕೊಂದು ಕಾಮಕೇಳಿಯಲ್ಲಿ ಮುಳುಗಿ ತೇಲೋವರೆಗೂ ಎಲ್ಲಾ ಕಥೆಯನ್ನ ಇವಳು ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ಲು. ಇವಳ ಫೋನ್ ವಶಪಡಿಸಿಕೊಂಡು ಚೆಕ್ ಮಾಡಿದಾಗ ಪೊಲೀಸರೇ ಶಾಕ್ ಆಗಿ ಹೋಗಿದ್ರು. ಲಕ್ಷ್ಮೀ ಮಾದರಿಯ ಫೋನ್ನಲ್ಲಿದ್ದ ಬ್ರೌಸಿಂಗ್ ಹಿಸ್ಟರಿ ಹಾಗೂ ಇವಳ ಗ್ಯಾಲರಿಯಲ್ಲಿದ್ದ ಬೆತ್ತಲೆ ವಿಡಿಯೋಗಳನ್ನು ನೋಡಿ ಅವರೇ ಶಾಕ್ ಆಗಿದ್ರು. ಅಲ್ಲದೆ ಗಂಡನನ್ನ ಕೊಂದ ದಿನ ಬೆತ್ತಲೆ ವಿಡಿಯೋಗಳನ್ನು ನೋಡ್ತಾ ಬೆಳಗಿನ ಜಾವದವರೆಗೂ ಪ್ರಿಯಕರನ ಜೊತೆ 3 ರಿಂದ 4 ಸಲ ಕಾಮಕೇಳಿಯಲ್ಲಿ ಮುಳುಗಿ ತೇಲಿದ ವಿಚಾರವನ್ನ ಇವಳ ಬಾಯಿಂದಲೇ ಕೇಳಿ ಪೊಲೀಸರು ಸಹ ನಿಬ್ಬೆರಗಾಗಿ ಹೋಗಿದ್ರು. ಸದ್ಯ ಇವಳು ಮಾಡಿದ ಕೆಲಸಕ್ಕೆ ಇವಳ ಜೊತೆಗೆ ಇವಳ ಪ್ರಿಯಕರ ಗೋಪಿಯನ್ನು ಪೊಲೀಸರು ಜೈಲಿಗೆ ಕಳಿಸಿದ್ದು, ಈ ಬೆತ್ತಲೆ ರಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.